ನೋಡಿ, ಬಿ ಜೆ ಪಿಯವರು ಬೆಲೆ ಏರಿಕೆ ಬಗ್ಗೆ ಅವರಿಗೆ ನೈಜವಾದಂಥ ಒಂದು ಕಳಕಳಿ ಇದ್ದರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಕನಿಷ್ಠ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ, ಅಲ್ಲಿ ಹೋಗಿ ಅವರಿಗೆ ಮನದಟ್ಟಾದರೂ ಮಾಡಿಕೊಡಬೇಕು. ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಅನಿಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಜೀವನಾವಶ್ಯಕ ವಸ್ತುಗಳ ಎಲ್ಲ ಬೆಲೆಗಳು ಗಗನಕ್ಕೆ ಏರ್ಬಿಟ್ಟಿದ್ದಾವೆ. ಬರೀ ಇಡೀ ದೇಶದಲ್ಲಿರುವಂಥ ಕೆಲವು ಬೆರಳೆಣಿಕೆಯಷ್ಟು ಏನು ಉದ್ಯೋಗಪತಿಗಳಿದ್ದಾರೆ, ಆ ಉದ್ಯೋಗಪತಿಗಳಿಗೆ ಅವರ ಸ್ನೇಹಿತರಿಗೆ ಸಹಾಯ ಮಾಡಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಅವರಿಗೆ ಅನುಕೂಲ ಮಾಡಲಿಕ್ಕೆ ನೀತಿಗಳು ಮಾಡ್ತಾ ಇದ್ದಾರೆ. ಅವರು ಇದು ಏನು ನಾಟಕ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ. ಇವತ್ತು ಗ್ಯಾರಂಟಿ ಯೋಜನೆಗಳೇನು ಗೊತ್ತು, ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ದೇವೆ, ನಮ್ಮ ನಾಯಕರುಗಳಾದಂಥ ಮಾನ್ಯ ಶ್ರೀ ಖರ್ಗೆಜಿಯವರು, ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧಿಯವರು, ನಮ್ಮ ನಾಯಕರಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ಜಿಯವರು, ಇವರೆಲ್ಲರೂ ಸೇರಿ ನಾವೇನು ಗ್ಯಾರಂಟಿ ಯೋಜನೆ ಇವತ್ತು ಜಾರಿಗೆ ತಂದಿದ್ದೇವೆ, ಇದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಎಲ್ಲರೂ ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಬಗ್ಗೆ ಇವತ್ತು ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ, ಇವತ್ತೇನು ಸಾಮಾಜಿಕ ಕಳಕಳಿ ಏನು ಯಾವ ಪಕ್ಷಕ್ಕೆ ಇದೆ, ಯಾವ ಸರ್ಕಾರಕ್ಕೆ ಇದೆ. ಇವತ್ತು ಇದನ್ನು ಮೊದಲೇನು ಹೇಳ್ತಿದ್ರು, ಮಾನ್ಯ ಮೋದಿ ಸಾಹೇಬ್ರಿಗೆ ಹಿಡ್ಕೊಂಡೇ ಹೇಳಿದ್ದಾರೆ, ಗ್ಯಾರಂಟಿ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದರೆ ದಿವಾಳಿ ಆಗ್ತದೆ. ದಿವಾಳಿ ಅಂತೂ ಅತ್ತೇ ಹೋಯಿತು. ಮಧ್ಯಪ್ರದೇಶದಲ್ಲಿ ಚುನಾವಣೆ ಆಯಿತು, ಅವರು ನಮ್ಮದೇ ಒಂದು ಕಾಪಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಈಗ ಮಹಿಳೆಯರಿಗೆ 2100 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇವತ್ತು ಅನೇಕ ನಾವು ಮಾಡಿದಂಥದ್ದು ರಿಪೀಟ್ ಮಾಡ್ತಾ ಇದ್ದಾರೆ, ಇದರ ಅಧ್ಯಯನ ಮಾಡ್ತಾ ಇದ್ದಾರೆ. ಇದರ ಯಶಸ್ಸಿನ ಬಗ್ಗೆ ಇವತ್ತು ಅವರಿಗೆ ಹೊಟ್ಟೆ ಕಿಚ್ಚಿದ್ರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದನ್ನು ಅವರು ಒಪ್ಪಿಕೊಂಡಂತೆ ಆಗಿದೆ. ಹೀಗಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳು ದೇಶದಾದ್ಯಂತ ಯಶಸ್ಸನ್ನು ಕಂಡಿದ್ದಾವೆ. ಇವತ್ತು ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ ಅಂತೇಳಿ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಇವತ್ತು ಅದರಿಂದ ಭಾಳಷ್ಟು ಆರ್ಥಿಕ ಅಭಿವೃದ್ಧಿನೂ ಆಗ್ತಾ ಇದೆ, ಮತ್ತು ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಗೆ ಏನು ನ್ಯಾಯ ಸಿಗಬೇಕು, ಆ ನ್ಯಾಯನೂ ಸಿಗ್ತಾ ಇದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ. ನಮ್ಮ ನಾಯಕರಿದ್ದಾರೆ. ಇವತ್ತು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಂಘಟನೆದಿದ್ದಾರೆ. ಅವರಿಗೆ ಯಾವಾಗಲೂ ಭೇಟಿ ಆಗ್ತೀನಿ, ಈಗಲೂ ಭೇಟಿ ಆಗಿದ್ದೇನೆ. ನೋಡಿ, ಈಗ ಎಲ್ಲ ಸಲ ಯಾವತ್ತೇ ಭೇಟಿ ಮಾಡಿದ್ದೇನು ವಿಶೇಷವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನೋಡಿ, ನಾನು ಈಗಾಗಲೇ ಭಾಳ ಸಲ ಪದೇ ಹೇಳ್ತಾ ಇದ್ದೇನೆ, KPCC ಅಧ್ಯಕ್ಷರ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ. ಹೀಗಾಗಿ ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ವರಿಷ್ಠರೇ ತೀರ್ಮಾನ ಮಾಡ್ತಾರೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಇವತ್ತು ಎಲ್ಲರೂ ಹೇಳಿದ್ದಾರೆ, ಎಲ್ಲ ನಾಯಕರುಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ ಅಂತೇಳಿ ಹೇಳಿ ಬಹಿರಂಗವಾಗಿ ಯಾಕೆ ಹೇಳಬೇಕು, ಏನು ಅವಶ್ಯಕತೆ ಇದೆ? ನೋಡಿ, ಅದೆಲ್ಲ ಯಾವುದೇ ವಿಚಾರಗಳಿರ್ಬೋದು, ಇವತ್ತು ಏನು ನಮ್ಮ ಪಕ್ಷದ ಪ್ರಣಾಳಿಕೆ ಇರ್ಬೋದು, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು, ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ, ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ. ಸುಮಾರು ಜನ ಎಲ್ಲ ನಮಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ, ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ. ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನೋಡಿ, ಈಗಾಗಲೇ ಹೇಳಿದ್ದೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಯಾವುದೇ ರೀತಿಯ ಡಿಮಾಂಡ್ ಆಗಲಿ, ಒತ್ತಾಯ ಆಗಲಿ ಪಕ್ಷದ ಮೇಲೆ ಹೇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪಾಪ ವಯನಾಡ್ ಸಂಸದರು ಒತ್ತಡನೆ ಮಾಡಿಲ್ಲ. ನೀವು ಯಾಕೆ ಊಹಾಪೋಹ ಮಾಡ್ತಾ ಇದ್ದೀರಿ ಹೇಳಿ ನನಗೆ? ಅವ್ರೇನಾದರೂ ನಿಮಗೆ ಆಯಿತು, ನೀವು ಅವ್ರೇನಾದರೂ
ಏನು ತೆಲಂಗಾಣ ಮಾದರಿಯಲ್ಲಿ ಅಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ಈ ರೀತಿ ರಾತ್ರಿ ಸಂಚಾರ ನೋಡಿ, ಅರಣ್ಯ ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾನು ಅರಣ್ಯ ಸಚಿವನಾದ್ಮೇಲೆ ಸುಮಾರು 5,000 ಎಕರೆ ಭೂಮಿ ಒತ್ತುವರಿ ಆಗಿದ್ದಂಥದ್ದು, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ನಾವು ಮರುವಶಪಡಿಸಿಕೊಂಡಿದ್ದೇವೆ. ಸುಮಾರು 30,000 ಎಕರೆ ಭೂಮಿ ಈಗಾಗಲೇ ನಾವು ಅದನ್ನು ಸೆಕ್ಷನ್ 4 ಸೆಕ್ಷನ್ 70 ಮಾಡಿ ಮೀಸಲು ಅರಣ್ಯ ಅಂತೇಳಿ ಘೋಷಣೆ ಮಾಡಿದ್ದು. ಇದು ಒಂದು ರೀತಿಯಲ್ಲಿ ದಾಖಲೆ ಅಂತೇಳಿ ಹೇಳ್ಬೋದು. ಇವತ್ತೇನು HMT 15,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು HMTಗೆ ನಾವು ದಾನ ಮಾಡಿದಂಥ ದಾನ ಅಂತ ಹೇಳ್ತಾರೆ, ಮಾಡಿದಂಥ ಜಮೀನು ಮರುವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. 6,000-7,000 ಎಕರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೀಸ್ ಕೊಟ್ಟಿದ್ದಾರೆ. ಇವತ್ತು ಆ ಲೀಸ್ ಲ್ಯಾಂಡ್ ವಾಪಸ್ ಪಡೀಲಿಕ್ಕೆ ಹೈಕೋರ್ಟಲ್ಲಿ ನಾನು ಸೂಚನೆ ಕೊಟ್ಟು ಅದನ್ನು ಇವತ್ತು ಈಗ ಹಿಯರಿಂಗ್ಗೆ ಬರ್ತಾ ಇದೆ. ಆ ಒಂದು ಭೂಮಿನೂ ವಾಪಸ್ ಪಡೀಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಜೀವ ವೈವಿಧ್ಯತೆ, ಪರಿಸರ, ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಕಾಯ್ದೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇರೋದಿಲ್ಲ. ಈಗ ಒಂದು ಅಫಿಡವಿಟ್ ಸರ್ಕಾರ ಸಲ್ಲಿಸಿದ್ರು, ಏನೋ ಒಂದು ಮಿಸ್ಟೇಕ್ ಆಗಿ ವಾಪಸ್ ಪಡೀತು ಅನ್ನೋದು ಚರ್ಚೆ ಇದೆ ಸರ್. ಅದು ಏನು ಸಲ್ಲಿಸಿದ್ರೆ ಅನ್ನೋದು ಬಹಿರಂಗ ಆಗಲಿಲ್ಲ. ನೋಡಿ, ಇವತ್ತು ನಮ್ಮ ಅಧಿಕಾರಿಗಳು ಕೆಲವರು ಅವರ ವ್ಯಾಪ್ತಿ ಮೀರಿ ಏನು ತೀರ್ಮಾನ ತಗೊಳ್ತಾರೆ ಅದು ಸರಿ ಇಲ್ಲ ಅಂತ ಈಗಾಗಲೇ ಹೇಳಿದ್ದೇವೆ. HMT ಕೇಸಲ್ಲೂ ಆಗಿದೆ. HMT ಕೇಸಲ್ಲೂ ಇವತ್ತು ನಮ್ಮ ಅಧಿಕಾರಿಗಳೇ ಇವತ್ತು ಅರಣ್ಯ ಸಚಿವರ ಒಂದು ಗಮನಕ್ಕೆ ತರದೆ, ಸಚಿವ ಸಂಪುಟದ ಗಮನಕ್ಕೆ ತರದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಹಾಕಿದ್ದಾರೆ. ಇದು ಏನು HMT ಜಮೀನು ಕೊಟ್ಟಿದ್ದೇವೆ, ಈ ಜಮೀನು ಅರಣ್ಯದ ಸ್ವರೂಪ ಕಳ್ಕೊಂಡಿದೆ. ಅರಣ್ಯ ಸ್ವರೂಪ ಕಳ್ಕೊಂಡಿದ್ದಕ್ಕಾಗಿ ಇದನ್ನು ಡಿನೋಟಿಫೈ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಯಾರಾದರೂ ಸರ್ಕಾರ ಏನಾದರೂ ಕೊಟ್ಟಿತ್ತಾ? 7 ಕೋಟಿ ಕನ್ನಡಿಗರ ಜಮೀನದು, ಅತ್ಯಂತ ಬೆಲೆ ಬಾಳುವಂಥ ಜಮೀನು. ಇವತ್ತು 20,000 ಕೋಟಿ ಇದ್ದರೆ ಇವತ್ತು 5 ವರ್ಷದಲ್ಲಿ 1,00,000 ಕೋಟಿ ರೂಪಾಯಿ ಆಗುತ್ತೆ ಅದು. ಮತ್ತು ಬೆಂಗಳೂರಿನಲ್ಲಿ ಒಂದು ಲಂಗ್ ಸ್ಪೇಸ್ ಇಲ್ಲ ಯಾವುದೇ. ಬೆಂಗಳೂರು ಸಿಕ್ಕಾಪಟ್ಟೆ ವೇಗದ ಗತಿಯಲ್ಲಿ ನಗರೀಕರಣ ಆಗ್ತಾಯಿದೆ, ಬೆಳೀತಾ ಇದೆ. 1.5 ಕೋಟಿ ಜನಸಂಖ್ಯೆ ಆಗ್ತಾ ಇದ್ದಾರೆ. ಇವತ್ತು ಪ್ರಕೃತಿ ಇವತ್ತು ಮಾಲಿನ್ಯ ತಡಿಬೇಕಲ್ಲ, ಲಂಗ್ ಸ್ಪೇಸ್ ಬೇಕಲ್ಲ. ಇಲ್ಲಿ ಒಂದು ಉದ್ಯಾನವನ ಮಾಡಬೇಕು ಅನ್ನೋಂಥದ್ದು ಒಂದು ದೃಷ್ಟಿಯಿಂದ ಇವತ್ತು ಅದನ್ನು ವಾಪಸ್ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗ ಈ ಪ್ರಕರಣದಲ್ಲಿಯೂ ಸರ್ಕಾರದ ಗಮನಕ್ಕೆ ನೋಡಿ, 2 ರಾಜ್ಯಗಳು ಮೊನ್ನೆ ನಾವೆಲ್ಲ ಕೇರಳದವ್ರಿಗೆ ಕರೆದಿದ್ದೇವೆ, ತಮಿಳುನಾಡದವ್ರಿಗೆ ಕರೆದಿದ್ದೇವೆ, ತೆಲಂಗಾಣದವ್ರಿಗೆ ಕರೆದಿದ್ದೇವೆ. ಒಂದು ರೀತಿಯಲ್ಲಿ ಅಂತಾರಾಜ್ಯದ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಸಭೆ ಮಾಡಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ಇದೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನಮ್ಮ ವ್ಯಾಪಾರ ಇದೆ, ಉದ್ಯೋಗಕ್ಕಾಗಿ ಹೋಗ್ತಾರೆ, ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ. 2 ರಾಜ್ಯಗಳ ಒಂದು ಸೌಹಾರ್ದಿತವಾದಂಥ ಸಂಬಂಧ ಅನೇಕ ವಿಷಯಗಳು ಇರ್ತವೆ, ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಿರ್ತವೆ. ಅವೆಲ್ಲ ಚರ್ಚೆ ಮಾಡಬೇಕಲ್ಲ, ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಲ್ಲ. ಉತ್ತರ ಯಾರು ಕೊಡೋರಿದ್ದಾರೆ? ಉತ್ತರ ನಾವು ಕೊಡ್ತೀವಿ. ಉತ್ತರ ಏನು ಅಧಿಕಾರಿಗಳು ಕೊಡ್ತಾರಾ? ತಪ್ಪು ಮಾಡಿದ ತಪ್ಪು ನೋಡಿ, ಅದಕ್ಕೆ ಅವರಿಗೆ ಎಕ್ಸ್ಪ್ಲನೇಷನ್ ಕಾಲ್ ಫಾರ್ ಮಾಡಿದ್ದೀವಿ. ಏನು ಉತ್ತರ ಕೊಡ್ತಾರೆ ನೋಡ್ತೇನೆ.